ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನೋಡಿ, ಜೀವನದಲ್ಲಿ ಟೈಮ್ಸ್ ನಮಗೆ ಗೊತ್ತಿಲ್ಲದಿರ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಆ ಮಿಸ್ಟೇಕ್ಸ್ ಇಂದ ತುಂಬಾ ಸಫರ್ ಆಗ್ತಾ ಹೋಗ್ತೀವಿ. ಆ ಮಿಸ್ಟೇಕ್ಸ್ ಗಳು ಏನು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಮೇಲೆ, ಲೈಫ್ ಮೇಲೆ, ಕೆರಿಯರ್ ಮೇಲೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು, ಬಟ್ ಫೀಸ್ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಷ್ಟೋ ಜನ ಮಾಡೋ ಮಿಸ್ಟೇಕ್ಸ್ ಏನಂದ್ರೆ, ನಿಮಗೆ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ತೀರಾ ಇನ್ನೊಬ್ರಿಗೆ. ನೋಡಿ, ಇನ್ನೊಬ್ರು ಯಾರು ನಮ್ಕಿನ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಅಂತ ಕಂಪ್ಯಾರಿಸನ್ ಮಾಡ್ಕೋತೀವಿ, ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ, ಅಥವಾ ಅವ್ರ ಲೈಫಲ್ಲಿ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀವಿ. ಆರೋಗ್ಯವಾಗಿದ್ದಾರೆ, ಮನೆಯಲ್ಲಿ ನೆಮ್ಮದಿ ಇದೆ, ಮಾನಸಿಕವಾಗಿ ಚೆನ್ನಾಗಿದ್ದಾರೆ, ಎಲ್ಲಾ ರೀತಿಯಿಂದ ಎಲ್ಲಾ ವಿಚಾರದಲ್ಲೂ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಕಂಪ್ಯಾರಿಸನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ನಮ್ಮ ಮೈಂಡ್ ಅಲ್ಲಿ. ಆ ನೆಗೆಟಿವಿಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನೆಮ್ಮದಿ ಅನ್ನೋದಿರಲ್ಲ, ನಮ್ಗೆ ಭಯ ಅನ್ನೋದಿರುತ್ತೆ, ಅಂಡ್ ಯಾವ್ದ್ರಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ. ಲೈಫ್ ಅಲ್ಲಿ ತುಂಬಾ ಕುಗ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆ? ಇದು ಕಂಪ್ಯಾರಿಸನ್ ಮಾಡೋದ್ರಿಂದ. ಸ್ನೇಹಿತರೆ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನೀವ್ ಯಾರಿಗೂ ಕಂಪ್ಯಾರಿಸನ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ: ನಿಮ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಎನರ್ಜಿ, ನಿಮ್ದೇ ಆಗಿರ್ತಕ್ಕಂಥ ಒಂದು ಗುಣ, ನಿಮ್ದೇ ಆಗಿರ್ತಕ್ಕಂಥ ರೂಪ, ನಿಮ್ದೇ ಆಗಿರ್ತಕ್ಕಂಥ ಬುದ್ಧಿ ಎಲ್ಲಾನು ಕೂಡ ಭಗವಂತ ನಿಮ್ಮನ್ನ ಆಕೆ ಒಂದು ಭೂಮಿಗೆ ಕಳಿಸಿರುವಂತದ್ದು. ಇದು ನೆನಪಲ್ಲಿರ್ಲಿ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲಾರಲ್ಲೂ ಕೂಡ ಒಂದು ಪ್ರಾಬ್ಲಮ್ ಅನ್ನೋದು ಇದ್ದೇ ಇಟ್ಟಿರ್ತಾನೆ ಭಗವಂತ. ಎಲ್ಲಾರಲ್ಲೂ ಒಂದು ಮೈನಸ್ ಅನ್ನೋದು ಇದ್ದೇ ಇರುತ್ತೆ. ನೋ ಬಡಿ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ನೀವೇನಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಲಿ ಅಂತ ನಾನು ಹೇಳ್ತಾ ಇರೋದು. ನೀವು ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡ್ತಾ ಹೋದ್ರಾಗ ಡೆಫಿನೆಟ್ಲಿ ನಿಮಗೆ ಎಲ್ಲೋ ಒಂದ್ ಕಡೆ ನಾನು ಅವನಷ್ಟು ಬೆಟರ್ ಇಲ್ವೇನೋ ಅನ್ಸುತ್ತೆ. ಬಟ್ ನಾನು ಹೇಳ್ತೀನಿ, ನೀವು ನಿಮ್ಗೆ ಸೂಪರ್ ಪರ್ಸನ್ ಆಗಿರ್ಬೇಕು ಯಾವತ್ತುವೆ. ಅಂಡ್ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ 100% ಆ ಹೋಲಿಕೆನಲ್ಲಿ ಕಾಣುತ್ತೆ, ನಾನು ಅವನ ತರ ಮಾತಾಡ್ಲಿಕ್ಕೆ ಇಲ್ವೇನೋ, ಅವನ ತರ ನೋಡ್ಲಿಕ್ಕೆ ಚೆನ್ನಾಗಿಲ್ವೇನೋ, ಅವನ ತರ ಕಮ್ಯುನಿಕೇಶನ್ ಸ್ಕಿಲ್ ಇಲ್ವೇನೋ, ಈ ತರದೆಲ್ಲ ಅನ್ಸುತ್ತೆ. ಆದ್ರೆ ಯು ಆರ್ ದ ಡಿಫರೆಂಟ್ ಪರ್ಸನ್, ದೇ ಆರ್ ದ ಡಿಫರೆಂಟ್ ಪರ್ಸನ್ಸ್. ಅವರು ಡಿಫರೆಂಟ್ ಪರ್ಸನ್. ಅವರಲ್ಲಿ ಏನೋ ಒಂದು ಯೂನಿಕ್ ಸ್ಟೈಲ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಿಮ್ಮಲ್ಲೇನೋ ಒಂದು ಯೂನಿಕ್ ಆಗಿರ್ತಕ್ಕಂಥ ಒಂದು ಸ್ಟೈಲ್ ಇದೆ. ಅದನ್ನ ಫೈಂಡ್ ಔಟ್ ಮಾಡಿ. ಅಂಡ್ ಡೋಂಟ್ ಥಿಂಕ್ ಅದರ್ ಪರ್ಸನ್ಸ್, ಡೋಂಟ್ ಕಂಪೇರ್ ಆಲ್ಸೋ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನೊಬ್ಬ ವೇಸ್ಟ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಜನ ಅನ್ಕೊಳ್ತಾರೆ, ನಾನೊಬ್ಬ ವೇಸ್ಟ್, ನನ್ನ ಕೈಲಿ ಏನೂ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ನಾನು ಏನೂ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಅನ್ಕೊಳ್ತಾರೆ. ನೋಡಿ, ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಅದನ್ನ ಥಿಂಕ್ ಮಾಡಿ. ನಿಮ್ಮಲ್ಲಿ ಏನ್ ಬೆಸ್ಟ್ ಇದೆ, ನಿಮ್ಮಲ್ಲಿ ಏನ್ ಪ್ಲಸ್ ಇದೆ, ನಿಮ್ಮಲ್ಲಿ ಏನ್ ಮೈನಸ್ ಇದೆ, ಅದನ್ನ ಕುತ್ಕೊಂಡು ಅನಾಲಿಸಿಸ್ ಮಾಡಿ. ಪ್ಲಸ್ ಏನು, ಮೈನಸ್ ಏನು. ಸೊ ಹಾಗಿದ್ರೆ ಪ್ಲಸ್ ಏನಿದೆ, ಪ್ಲಸ್ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮೈನಸ್ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನೀವು ಥಿಂಕ್ ಮಾಡಿ. ನೀವು ಥಿಂಕ್ ಮಾಡುವಂತ ರೀತಿ ಸರಿಯಾಗಿರ್ಲಿ. ನೋಡಿ, ಒಬ್ಬ ಕಾಲಿಲ್ಲದಿರ್ತಕ್ಕಂಥ ಕುಂಟನು ಕೂಡ ಪ್ಯಾರಾ ಒಲಿಂಪಿಕ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಎಲ್ಲಾ ಇಟ್ಕೊಂಡು ನೀವೇನು ಬೇಕಾದ್ರೆ ಮಾಡ್ಬೋದು. ಬಟ್ ನೀವ್ ಅನ್ಕೊಳ್ತಾ ಇಲ್ಲ, ನೀವೇ ಅನ್ಕೋತಾ ಇದ್ದೀರಿ, ನನ್ ಕೈಲಿ ಏನು ಮಾಡ್ಲಿಕ್ಕಿಲ್ಲ ಅಂತೇಳಿ. ಸೊ ಆ ಒಂದು ಕಾರಣಕ್ಕೆ ನೀವು ವೇಸ್ಟ್ ಫೀಲ್ ಆಗ್ತಿದ್ದೀರಿ. ಬಿಕಾಸ್ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ನೀವೇನು ಕೂಡ ಕೆಲಸ ಮಾಡ್ತಿಲ್ಲ, ಅಂಡ್ ಆಕ್ಷನ್ ಗೆಳಿತಾ ಇಲ್ಲ, ಏನು ಕೂಡ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಾನ್ ವೇಸ್ಟ್ ಅಂತ ಅನ್ಕೊಳಕ್ ಹೋಗ್ಬಿಡಿ. ಎಷ್ಟೋ ಜನ ಇದನ್ನೇ ಫೀಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ನೊಬ್ಬರ ನೆಗೆಟಿವಿಟಿನ ಕೇಳಲಿಕ್ಕೆ ಹೋಗ್ಬೇಡಿ. ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ, ಅಥವಾ ಏನೋ ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ಸ್ಟೆಪ್ ನ ತಗೊಳಕ್ ಹೋಗ್ತೀರಿ. ಅವಾಗ ಯಾರೋ ಒಬ್ರು ನಿಮಗೆ ನೆಗೆಟಿವ್ ನ ಮಾತಾಡ್ತಾರೆ. ಇದು ನಿನ್ ಕೈಲಿ ಆಗತ್ತಾ, ಇದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ನಿಮ್ ಬಗ್ಗೆ ಯಾರೋ ಬ್ಲೇಮ್ ಮಾಡ್ತಾರೆ, ನಿನ್ ಪರ್ಫೆಕ್ಟ್ ಇಲ್ಲ, ಅಥವಾ ನಿಮ್ ಫ್ಯಾಮಿಲಿ ಮ್ಯಾನ್ ಇಲ್ಲ, ಫ್ಯಾಮಿಲಿ ಒಳಗಡೆ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಿನ್ ಕೈಲಿ ಇದಾಗಲ್ಲ, ದುಡಿಲಿಕ್ಕೆ ಆಗಲ್ಲ, ಏನೇನೋ ಮಾತಾಡ್ತಾರೆ, ಎಲ್ಲಾ ವಿಚಾರ. ಆದ್ರೆ ನಾನು ಹೇಳೋದೇನಂತ ಹೇಳಿದ್ರೆ, ನಿಮಗೆ ನೀವು ನಂಬಿ. ನಿಮ್ಮ ಯೋಚನೆಗಳು ನಿಮಗೆ ಗೊತ್ತು, ನಿಮ್ಮ ಪೊಟೆನ್ಶಿಯಲ್ ನಿಮಗೆ ಗೊತ್ತು, ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತು. ಆ ವ್ಯಕ್ತಿಗಳಿಗೆ ಏನ್ ಗೊತ್ತು ನಿಮ್ಮ ಒಂದು ಕೆಪಾಸಿಟಿ? ಹೇಳಿ ನೋಡೋಣ. ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಅಂಡ್ ಆ ಯೋಚನೆ ಬರ್ತಾ ಇರೋದು, ಏನೋ ಮಾಡ್ಬೇಕಂತ ಯೋಚನೆ ಬರ್ತಾ ಇರೋದು ನಿಮ್ ತಲೆಗೆ, ಅವ್ರ ತಲೆಗಲ್ಲ. ನಿಮ್ ತಲೆಗೆ ಯೋಚನೆ ಬರ್ತಾ ಇದೆ ಅಂದ್ಮೇಲೆ ಆ ಯೋಚನೆಗಳು ನಿಮಗೆ ಗೊತ್ತಿರುತ್ತೆ. ಅಂದ್ಮೇಲೆ ಯಾಕೆ ಅದರ್ ಪೀಪಲ್ಸ್ ನಾವು ನೆಗೆಟಿವ್ ನ ಕೇಳ್ತಾ ಕುತ್ಕೊಳ್ಳೋಣ? ನಾನು ಹೇಳ್ತಾ ಇರೋದು ಬೇಡ, ಯಾರ್ದು ಕೇಳೋದು ಬೇಡ. ನಾವು ನಮ್ದು ಕೇಳ್ತಾ ಹೋಗೋಣ. ಅಂಡ್ ಅದ್ರಲ್ಲಿ ಏನಾಗುತ್ತೆ, ಬಹಳ ಅಂದ್ರೆ ಫೇಲ್ಯೂರ್ ಆಗ್ಬೋದು. ಫೇಲ್ಯೂರ್ ಇಂದ ಮತ್ತೆ ಕಲಿತೀವಿ. ಫೇಲ್ಯೂರ್ ಆಗ್ತಿದೀವಿ ಅಂತ ಹೇಳಿದ್ರೆ ನಮಗಿನ್ನು ಕೆಲಸ ಸರಿಯಾಗಿ ಬರ್ತಿಲ್ಲ ಅಂತ ಅರ್ಥ. ಫೇಲ್ಯೂರ್ ಆಗ್ತಾ ಆಗ್ತಾ ಕೆಲಸ ಮಾಡ್ತಾ 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 ಕಲಿತಾ ಹೋಗ್ತೀವಿ. ಪರ್ಫೆಕ್ಟ್ ಆಗೋ ತನಕ ಕಲಿತಾ ಹೋಗೋಣ. ಡೆಫಿನೆಟ್ಲಿ ಒಂದಿನ ಪರ್ಫೆಕ್ಟ್ ಆಗ್ತೀವಿ. ಪ್ರತಿಯೊಂದು ಕೂಡ ಅಷ್ಟೇ. ಲೈಫ್ ಅಲ್ಲಿ ಯಾರು ಕಾರ್ ಓಡಿಸೋದನ್ನ ಕಲ್ತಿದ್ದಾರೆ, ಯಾರು ಬೈಕ್ ಓಡಿಸೋದನ್ನ ಕಲ್ತಿದ್ದಾರೆ, ಯಾರು ಸೈಕಲ್ ಓಡಿಸೋದನ್ನ ಕಲ್ತಿದ್ದಾರೆ, 100% ಒಂದಲ್ಲ 2 ಸಲ ಅವರು ತಪ್ಪು ಮಾಡಿ ಫೇಲ್ಯೂರಿಗೆ ಹೋಗ್ಬಿಟ್ಟು ಇವತ್ತು 100% ಕರೆಕ್ಟ್ ಆಗಿ ಸೈಕಲ್ ಆಗ್ಲಿ, ಬೈಕ್ ಆಗ್ಲಿ, ಕಾರ್ ಓಡಿಸಿದ್ದಾರೆ. ಆಸ್ ಇಟ್ ಈಸ್ ಒಂದು ಕೆಲಸದಲ್ಲಿ ಅಥವಾ ಒಂದು ವಿಚಾರದಲ್ಲಿ ನೀವು ಕೂಡ ಫೇಲ್ಯೂರ್ ಆಗ್ಬಹುದು. ಆದ್ರೆ ಯಾರೋ ನಿಮ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂದ್ರೆ ಡೋಂಟ್ ಥಿಂಕ್ ಅಬೌಟ್ ದೆಮ್. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಅಂಡ್ ಈ 3 ತಪ್ಪು ಕೆಲಸ, 3 ತಪ್ಪು ವಿಚಾರಗಳನ್ನು ಯಾವುದೇ ಕಾರಣಕ್ಕೆ ಮಾಡಬೇಡಿ. ಮಾಡಿದ್ರೆ ನೀವೆಲ್ಲ ಉಳಿದು ಬಿಡ್ತೀರಾ, ಲೈಫು ವೇಸ್ಟ್ ಆಗ್ಬಿಡುತ್ತೆ ನನ್ನ ಪ್ರಕಾರ. ಎಸ್, ಈ ಒಂದು ವಿಡಿಯೋ ನೋಡಿದ್ರಿ, ಏನ್ ಅನಿಸ್ತಾ ಇದೆ ಅದನ್ನು ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ. ಓಕೆ, ಮತ್ತೆ ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.